ಇವತ್ತು ಬೆಳಗ್ಗೆ ನನ್ನ ಮಾಂತ್ರಿಕ ಶಕ್ತಿಯ ಕರಾಳ ವಿಷದ ಗುರುತು ಆ ಗಾಯದೊಳಗೆ ಸಂಪೂರ್ಣವಾಗಿ ಸೇರಿಕೊಂಡಿದೆ. ಇವಾಗ ಆ ಗಾಯದಿಂದ ಹೊರಹೊಮ್ಮುತ್ತಿರೋ ನನ್ನದೇ ಶಕ್ತಿಯ ಕರಾಳ ಗುರುತುಗಳು ನನಗೆ ದಾರಿ ತೋರಿಸುತ್ತಿದೆ. ಇನ್ನು ಮುಂದೆ ಆದಿತ್ಯ ವಂಶದ ಪುತ್ರಿ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೇ ಅಡಗಿ ಕೂತಿದ್ದರೂ ನನಗೆ ಕ್ಷಣ ಮಾತ್ರದಲ್ಲೇ ಅವಳನ್ನು ಪತ್ತೆ ಹಚ್ಚೋದು ಬಹಳ ಸುಲಭ. ಇವತ್ತು ಅವಳ ಕೊರಳನ್ನು ಸೀಳಿ ಆ ಶಕ್ತಿನ ಸಂಪೂರ್ಣವಾಗಿ ನನ್ನದಾಗಿಸಿಕೊಳ್ತೀನಿ. ಅಮ್ಮ ಮಂಜರಿ ಅಮ್ಮ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರತ್ಯಕ್ಷ ಆಗಿ ಅಮ್ಮ, ನನಗೋಸ್ಕರ ಪ್ರತ್ಯಕ್ಷ ಆಗಿ. ನನ್ನಲ್ಲಿರೋ ಹೆದರಿಕೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ತುಂಬಾ ಪ್ರಶ್ನೆಗಳು ನನ್ನನ್ನ ಕಾಡ್ತಾ ಇವೆ ಅಮ್ಮ, ದಯವಿಟ್ಟು ಪ್ರತ್ಯಕ್ಷ ಆಗಿ. ನಿನ್ನೆ ರಾತ್ರಿ ನಮ್ಮ ಮನೆ ಬಾಗ್ಲಿಗೆ ಬಂದ ಆ ಘೋರ ಶಕ್ತಿ ಯಾವುದು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು ಅಮ್ಮ. ಈಗಲೇ ನಿಮ್ಮ ಉತ್ತರದ ಅಗತ್ಯ ಇದೆ ನನಗೆ. ದಯವಿಟ್ಟು ಸಹಾಯ ಮಾಡಿ ಅಮ್ಮ, ಪ್ರತ್ಯಕ್ಷ ಆಗಿ ಮಂಜರಿ ಅಮ್ಮ, ಪ್ರತ್ಯಕ್ಷ ಆಗಿ. ಅಮ್ಮ ಅಮ್ಮ ಮಂಜರಿ ಅಮ್ಮ, ಅಮ್ಮ ಮಂಜರಿ ಅಮ್ಮ, ನನ್ನಿಂದ ತಪ್ಪಾಗಿದೆ. ಶರತ್ ಮತ್ತೆ ದುರ್ಗಾ ವಿಚಾರದಲ್ಲಿ ನಾನು ನಿಮ್ಮ ಮಾತನ್ನ ಮೀರಿದ್ದೀನಿ. ಅದರಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನಗೆ ಕ್ಷಮಿಸಿ ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ನನಗೀಗ ನಿಮ್ಮ ಸಹಾಯ ಬೇಕಾಗಿದೆ. ನಿಮಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಪಣಕ್ಕಿಡೋದಕ್ಕೆ ತಯಾರಾಗಿದ್ದೀನಿ. ನನ್ನ ಕ್ಷಮಿಸಿ ಮಂಜರಿ ಅಮ್ಮ, ದಯವಿಟ್ಟು ನನ್ನನ್ನು ನಂಬಿ ಅಮ್ಮ. ನಿಮ್ಮ ದರ್ಶನಕ್ಕಾಗಿ ನಾನು ಪಣಕ್ಕಿಡ್ತಾ ಇರೋ ಈ ಪ್ರಾಣ ಭಿಕ್ಷೆ ಸುಳ್ಳಲ್ಲ. ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಅದನ್ನ ಈಗಲೇ ಸಾಬೀತು ಮಾಡ್ತೀನಿ. ಅಮ್ಮ ಮಂಜರಿ ಅಮ್ಮ, ನೀವು ನನ್ನ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗಿ ನನಗೆ ದಾರಿ ತೋರಿಸೋವರೆಗೂ ನಾನು ಈ ಉರಿಯುವ ಮಾಂತ್ರಿಕ ಬೆಂಕಿಯಿಂದ ಹೊರಗಡೆ ಬರೋದಿಲ್ಲ. ಇವತ್ತು ಈ ಕೆಂಪು ಜ್ವಾಲೆಯಲ್ಲಿ ನನ್ನ ದೇಹ ಬೆಂದು ಬೂದಿ ಆದ್ರೂ ಪರವಾಗಿಲ್ಲ. ನಿಮ್ಮ ಮುಖ ದರ್ಶನ ನನಗಾಗ್ಲೇಬೇಕು, ಆಗ್ಲೇಬೇಕು. ಇಲ್ಲ ಇಲ್ಲ, ನನ್ನ ಮಗಳಿಗೆ ಯಾರಿಂದನೂ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಆ ಮಾಯಾವಿ ನನ್ನ ಮಗಳ ಹತ್ರ ಹೋಗೋದಕ್ಕೂ ನಾನು ಬಿಡಲ್ಲ. ಇಲ್ಲ ಇಲ್ಲ ಇಲ್ಲ, ಪ್ರಕೃತಿಯ ನಿಯಮ ವಿರುದ್ಧ, ಪ್ರಕೃತಿಯ ನಿಯಮ ವಿರುದ್ಧ. ಹಗಲಿಗೆ ಶಾಪ, ಹಗಲಿಗೆ ಶಾಪ, ರಾತ್ರಿ ಕರಾಳ ಜಡೆ,
ಹೂವನ್ನ ಹೊಸಕಿ ಹಾಕಲು ಬರುತ್ತಿದೆ. ಹೂವನ್ನ ಹೊಸಕಿ ಹಾಕಲು ಬರುತ್ತಿದೆ. ಸಲ್ಲದು. ಕಾಲಚಕ್ರ ತಿರುಗುವ ಮುನ್ನ ಗ್ರಹಣ ಸಲ್ಲದು. ಸಾಧ್ಯ ಇಲ್ಲ. ಇಲ್ಲ, ಸಾಧ್ಯ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ರಕ್ತಾಕ್ಷಿ, ಎಷ್ಟು ಧೈರ್ಯ ಇರಬೇಕು ನಿನಗೆ ನನ್ನ ಗಡಿಯೊಳಗೆ ಬರೋದಕ್ಕೆ? ಹಿತ ದೇಹದಲ್ಲಿರೋ ಆದಿತ್ಯ ವಂಶದ ಆ ಸರ್ವೋಚ್ಚ ದೈವಿಕ ಶಕ್ತಿ ನನ್ನದು. ಅದನ್ನ ಪಡೆಯುವ ಹಕ್ಕು ನನಗೆ ಮಾತ್ರ ಇರೋದು, ನಿನಗಲ್ಲ. ಅದ್ಯಾವತ್ತಿಗೂ ನಿನ್ನದಾಗಲ್ಲ. ಸದ್ಯಕ್ಕೆ ನನ್ನ ಮತ್ತು ಶಂಭು ಶಕ್ತಿಯಿಂದ ಹಿತ ಬದುಕುಳಿದಿದ್ದಾಳೆ. ಆದರೆ ಈ ರಕ್ತಾಕ್ಷಿ ಸುಮ್ಮನೆ ಕೂರಲ್ಲ. ಅವಳ ಈ ಅಪಾಯ ಇಷ್ಟಕ್ಕೆ ಮುಗಿಯೋದಿಲ್ಲ. ಹಿತಾಶಕ್ತಿಯನ್ನ ಪಡೆದುಕೊಳ್ಳೋದಕ್ಕೆ ಮತ್ತೆ ಅವಳು ದಾಳಿ ಮಾಡೇ ಮಾಡ್ತಾಳೆ. ಅವಳನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು. ಹೌದು, ಮಾಳಿಕಾಳನ್ನ ಈಗಲೇ ಯುದ್ಧಕ್ಕೆ ಸಿದ್ಧಗೊಳಿಸಿ